ಯಾಕಂದರೆ ಒಂದು ಸತಿ ಯಾಮಾರ್ಬಿಟ್ಟಿದ್ದೀರಿ. ಸೊ ಮತ್ತೆ ಯಾವಾಗ ಹೋಗ್ತಿರೋ ಗೊತ್ತಿಲ್ಲ. ಆಲ್ಮೋಸ್ಟ್ 1 ಇಯರ್ ಆಯಿತು ಊಟ ಮಾಡಿ. ಐ ಮೀನ್ ಮದುವೆ ಊಟ ಮಾಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀರಿ. ಬ್ಯಾಕ್ ಟು ಮೈ ಚಾನೆಲ್ ಪ್ರಿಯಾ ವ್ಲಾಗ್ಸ್. ಸೊ ಈ ವಿಡಿಯೋದಲ್ಲಿ ಮದುವೆಗೆ ಹೋಗ್ತಾ ಇದ್ದೀವಿ. ಸೊ ಇವರು ನಾನು ಮದುವೆ ಇದೆ, ಸೊ ಅದಕ್ಕೆ ದಾವಣಗೆರೆಗೆ ಹೋಗ್ತಾ ಇದ್ದೀರಿ. ಅದು ಮದುವೆ ಯಾವುದು ಅಂದರೆ ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ಯಾವುದು ಮದುವೆ ಅಂತ. ಆನ್ ದ ವೇ ಹೋಗ್ತಾ ಇದ್ದು ಗೋಬಿ ಅಂತ ಫ್ರೈಡ್ ರೈಸ್ ತೊಗೊಂಡ್ರೆ ಒಂಚೂರು ಚೆನ್ನಾಗಿದ್ದಿಲ್ಲ. ಸೊ ನಾವು ಬ್ಯಾಂಗ್ಳೂರು ಬಿಡೋಷ್ಟೊತ್ತಿಗೆ 9 o'clock ಆಗಿಬಿಟ್ಟಿತ್ತು, ಯಾಕಂದರೆ ಅವನ್ನೆಲ್ಲ ಪಿಕ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ. ಮತ್ತು ಇವಾಗ ನಾವು ಚಿತ್ರದುರ್ಗ ಹತ್ರ ಇದ್ದೀರಿ. ಚಿತ್ರದುರ್ಗಕ್ಕೆ ಹೋಗೋಷ್ಟೊತ್ತಿಗೆ 1:50 ಆಗಿಬಿಟ್ಟಿತ್ತು. ಮತ್ತು ಅಲ್ಲಿಂದ 1.5 hour ಜರ್ನಿ ಇತ್ತು. ಮೀನ್ಸ್ ದಾವಣಗೆರೆ ಹತ್ತತ್ರ ಚೌಟ್ರಿ ಇರೋದು. ಸೊ ನಾವು ಕರೆಕ್ಟಾಗಿ 4:15ಗೆ ರೀಚ್ ಆದ್ವಿ ಚೌಟ್ರಿ. ಒಂದು ಫಂಕ್ಷನ್ ಮುಗ್ದೋಗ್ಬಿಟ್ಟಿತ್ತು. ಅನ್ಫಾರ್ಚುನೇಟ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾವು 4 o'clock ಏನೋ ಬಂದ್ವಿ. ಸೊ ಇವಾಗ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀರಿ ಕೆಳಗಡೆ. ಇವಾಗ ಬ್ರೇಕ್ಫಾಸ್ಟಿಗೆ ಬಂದ್ವಿ. ಸ್ವಲ್ಪ ಲೈಟಾಗಿ ತಿನ್ಕೊಂಡು ಹೋಗೋಣ, ಯಾಕಂದರೆ ಜರ್ನಿ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಸೊ ಲೈಟ್ ಬ್ರೇಕ್ಫಾಸ್ಟ್ ಆಗಿತ್ತು, ಮೀನ್ಸ್ ಇಡ್ಲಿ, ವಡೆ ಮತ್ತು ಸಾಂಬಾರು. ಮತ್ತು ಸ್ವಲ್ಪ ಕಾಫಿ ಕುಡ್ಕೊಂಡು ಮತ್ತು ಇವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು. ಸೊ ನಾವು ನಿನ್ನೆ 4:30ಗೆ ಅಂದರೆ 4:15ಗೆ ಬಂದ್ರಿ ದಾವಣಗೆರೆಗೆ. ಸೊ ನಾವು ಬ್ಯಾಂಗ್ಳೂರು ಬಿಟ್ಟಿದ್ದೆ 9 o'clock ಆಗಿತ್ತು. ಸೊ ಯಾರನ್ನೋ ಪಿಕ್ ಮಾಡಿಕೊಂಡು ಬರೋಷ್ಟೊತ್ತಿಗೆ 4:30 ಆಗಿತ್ತು. ಸೊ ಒಂದು ಫಂಕ್ಷನ್ ಮುಗ್ದೇ ಹೋಗ್ಬಿಟ್ಟಿತ್ತು ನಿನ್ನೆ. ಸೊ ಇವತ್ತು ಒಂದು 2-3 ಫಂಕ್ಷನ್ ಇಟ್ಕೊಂಡಿದ್ದಾರೆ, ಅದನ್ನು ಕ್ಯಾಪ್ಚರ್ ಮಾಡ್ತೀನಿ. ಸೊ ನೋಡೋಣ ಬನ್ನಿ ಹೆಂಗಾಗುತ್ತೆ ಮದುವೆ ಅಂತ. ಸೊ ಎಲ್ಲರೂ ಇಲ್ಲಿ ರೆಡಿ ಆಗ್ತಾಯಿದ್ದಾರೆ. ಇಲ್ಲಿ ನೋಡಿರಿ ರತ್ನ ಹಾಯ್. ರೂಮಿಗೆ ಬಂದಿದ್ದೀರಿ. ಸೊ ಅದಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ದೀರಿ. ಇವರು ತಲೆ ಆರಿಸ್ಕೊತಾ ಇದ್ದಾರೆ ಫ್ಯಾನ್ ಹತ್ರ. ಸೊ ಇವರು ಮೇಕಪ್ ಮಾಡ್ಕೊಂಡು ಅವಳೇನೋ ಹುಡ್ಕೋದ್ರಲ್ಲಿ ಬ್ಯುಸಿ ಇದ್ದಲ್ಲ ಅವಳು. ರೆಡಿ ಆಗ್ಬಿಟ್ಟು ಸಿಗ್ತೀನಿ, ಬಾಯ್. ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀರಿ. ನೋಡೆ ಇವ್ರದ್ದೇ ಮದುವೆ ಇದ್ದಿತ್ತು. ಸೊ ಇವ್ರದ್ದೊಂಥರ ಶಾಸ್ತ್ರ ಇತ್ತು. ಸೊ ಇವರು ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನ ಟೈಮಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ರು. ಐ ಮೀನ್ ಅದ್ರ ಬಿಫೋರ್ ಡೇ ಏನೋ ತಾಳಿ ಏನೋ ಕಟ್ಟಿದ್ರು. ಸೊ ಅದು ನೆಕ್ಸ್ಟ್ ಡೇ ರಿಸೆಪ್ಷನ್ ಇಟ್ಕೊಂಡಿದ್ರು. ಸೊ ಆ ಬಿಸಿಲಲ್ಲಂತೂ ಇರೋಕ್ಕಾಗ್ತಾಯಿದ್ದಿಲ್ಲ, ಫುಲ್ಲು ಶೆಕೆ, ಫುಲ್ ರಶ್ ಬೇರೆ ಇದ್ದರು. ಸೊ ಹಾಗೆ ನಾವು ಆಚೆ ಬಂದ್ವಿ. ಸೊ ನಾವು ಅಗೇನ್ ಊಟ ಮಾಡಕ್ಕೆ ಬಂದಿದ್ದೀರಿ. ರಿಸೆಪ್ಷನ್ ಎಲ್ಲ ತುಂಬ ಜನ, ಈ ಬಿಸಿಲು ಬೇರೆ ಹೊರಗಡೆ. ಆ್ಯಕ್ಚುಲಿ ಎಲ್ಲ ಫುಲ್ ರಶ್ ಇದೆ. ರಶ್ ತುಂಬ ಇಷ್ಟು ಸಮ್ಮರಲ್ಲಿ ಇಷ್ಟು ಜನ ಇವಾಗ ಮತ್ತೆ ಲಂಚಿಗೆ ಬಂದ್ವಿ. ಸೊ ಇವ್ರದ್ದು ಊಟ ಒಂಥರ ಡಿಫ್ರೆಂಟ್ ಆಗಿತ್ತು. ಮೀನ್ಸ್ ಅವ್ರದ್ದೇ ಒಂಥರ ಸ್ಟೈಲಾಗಿ ಪ್ರಿಪೇರ್ ಮಾಡಿದರು. ದಾವಣಗೆರೆ ಮೀಲ್ಸೇ ಅನ್ಬೋದು. ಸೂಪರ್ ಇದೆ. ಆದರೆ ಆಲ್ಮೋಸ್ಟ್ 1 ಇಯರ್ ಆಯಿತು ಊಟ ಮಾಡಿ. ಐ ಮೀನ್ ಮದುವೆ ಊಟ ಮಾಡಿ. ಓಕೆ ಬಾಯ್ ನಂದಿತಾ. ಓಕೆ ಬಾಯ್. ಕೇರ್ಫುಲ್. ಹ್ಯಾಪಿ ಜರ್ನಿ. ಸೊ ಅವರು ಮೀನ್ಸ್ ರಾತ್ರಿ ಬಿಟ್ಟರು ಚೌಟ್ರಿ. ಮೀನ್ಸ್ ನಾವೊಂದು ಸಂಜೆ 5 ಗಂಟೆ 5:30 ಆಗಿಬಿಟ್ಟಿತ್ತು ನಾವು ಚೌಟ್ರಿ ಬಿಡೋಷ್ಟೊತ್ತಿಗೆ. ಸೊ ಯಾಕಂದರೆ ನನಗೆ ನಾಳೆ ಕಾಲೇಜ್ ಇತ್ತು ಮತ್ತು ಅವ್ರಿಗೆಲ್ಲ ವರ್ಕ್ ಇತ್ತಲ್ಲ. ಸೊ ಅದಕ್ಕೆ ಜಲ್ದಿ ಬಿಟ್ರಿ. ಇಲ್ಲಿ ಈ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಈ ಹೋಟ್ಲಿಗೆ ಬಂದ್ರಿ. ಸೊ ಸ್ವಲ್ಪ ಹೊತ್ತು ಹಂಗೆ ಮಾತಾಡ್ಕೊಂಡಿದ್ರಿ. ಇಲ್ಲಿ ಒಂದು ಹೋಟೆಲ್ ಬಂದಿದ್ದೀರಿ. ಆ ಹೋಟೆಲ್ ಹೆಸರೇನು ಅಂದರೆ ಹೋಟೆಲ್ ನಿಹಾರಿಕಾ ನಾಟಿ ಸ್ಟೈಲ್ ಅಂತ. ಇದು ಎಲ್ಲಿರೋದು ಅಂದರೆ ಅಣ್ಣ ಇದು ಲೊಕೇಶನ್ ಎಲ್ಲಿರೋದು? ಒಂದು ನಿಮಿಷ, ಒಂದು ನಿಮಿಷ. ಹೇಳಿ ಇವಾಗ. ಹಿರಿಯೂರು ಬಿಟ್ಟು 5 ಕಿಲೋಮೀಟರ್ ಮುಂದೆ ಬಂದರೆ ಲೆಫ್ಟಲ್ಲಿ. ಸ್ವಲ್ಪ ಜೋರಾಗಿ ಅಣ್ಣ. ಹಿರಿಯೂರು ಬಿಟ್ಟು 5 ಕಿಲೋಮೀಟರ್ ಮುಂದೆ ಬಂದರೆ ಲೆಫ್ಟಲ್ಲಿದೆ. ಓಕೆ, ಇದು ಕರೆಕ್ಟ್ ಲೊಕೇಶನ್ ಎಲ್ಲಿ ಅಂತ ನಾನು ಮೀನ್ಸ್ ಪ್ಲೇಸ್ ಎಲ್ಲಿ ಅಂತ ನಾನು ನೇಮ್ ಗೊತ್ತಾಗ್ತಾಯಿಲ್ಲ. ಸೊ ಓಕೆ ಇವಾಗ ಊಟ ಮಾಡಿದ್ರಲ್ವಾ, ಹೆಂಗಿತ್ತು? ಸೂಪರ್ ಆಗಿತ್ತು. ಏನು ನೀವು ಆರ್ಡ್ರ್ ಮಾಡಿದ್ದು? ಹೇಳಿ ಅಕ್ಕ. ಅಲ್ಲ ಇವ್ರು ತಿಂದಿದ್ದು. ಒಂದು ನಿಮಿಷ ಅಣ್ಣ, ಒಂದೇ ನಿಮಿಷ. ಅಕ್ಕ వచ్చి ಅವ್ರ ರಿವ್ಯೂ ಕೊಡಿ. ಇಟ್ಸ್ ಗುಡ್. ವಿ ಆರ್ಡರ್ಡ್ ಗೀ ರೈಸ್ ಆ್ಯಂಡ್ ಅದು ತುಂಬ ಚೆನ್ನಾಗಿದೆ. ಜೋರಾಗಿ ಮಾತಾಡಬೇಕು ಅಣ್ಣ, ನೀವು ಹೇಳಿ.
ಯೂಟ್ಯೂಬ್ ಚಾನಲ್ ನೀವು ಈ ರೋಡಲ್ಲಿ ಏನಾದರೂ ಹೋದರೆ ಸೊ ಒಂದ್ಸತಿ ವಿಸಿಟ್ ಕೊಡಿ. ಚೆನ್ನಾಗಿದೆ ಆ್ಯಂಬಿಯನ್ಸ್ ಎಲ್ಲ. ಸೊ ಇಂಡೋರು ಕೂತ್ಕೊಂಡು ಊಟ ಮಾಡ್ಬೋದು, ಔಟ್ಡೋರು ಕೂತ್ಕೊಂಡು ಊಟ ಮಾಡ್ಬೋದು. ಸೊ ಒಂದ್ಸತಿ ಈ ರೋಡಲ್ಲಿ ಪಾಸ್ ಆದರೆ ಒಂದ್ಸತಿ ಟ್ರೈ ಮಾಡಿ. ಇದು ಕನ್ನಡದವ್ರು ಅನಿಸುತ್ತೆ. ಸೊ ನಾಟಿ ಸ್ಟೈಲ್ ಅಂತಿದೆ ನೋಡ್ರಿ, ನನಗೆ ಗೊತ್ತಾಗುತ್ತೆ ಅಲ್ವಾ ಕನ್ನಡದವ್ರು ಇದು ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದು ಅಂತ. ಸೊ ಆ್ಯಂಬಿಯನ್ಸ್ ಎಲ್ಲ ಓಕೆ, ಚೆನ್ನಾಗಿದೆ, ಪರವಾಗಿಲ್ಲ. ಕಸ್ಟಮರ್ಸ್ ಯಾರ್ದು ಮದುವೆ ಅಂದರೆ ಇವ್ರು ಇದ್ದಾರಲ್ವ ನಾದಿನಿ, ಅವ್ರದ್ದು ಮದುವೆಗೆ ಹೋಗಿದ್ದಿದ್ದು ನಾವೆಲ್ಲ. ಸೊ ಈ ನೆಕ್ಸ್ಟು ನಾವು ಈ ದಾವಣಗೆರೆಗೆ ಏನಕ್ಕೆ ಬರ್ತಿರೋ ಇಲ್ಲ ಗೊತ್ತಿಲ್ಲ. ದಾವಣಗೆರೆಗೆ ನಾನು ಚಿತ್ರದುರ್ಗ ಡಿಸ್ಟಿಕ್, ಸೊ ನನಗೇನು ಅಷ್ಟು ಡೌಟ್ ಇಲ್ಲ ಬರ್ತೀನಾ ಇಲ್ವಾ ಅಂತ. ನಾನು ಅಫ್ಕೋರ್ಸ್ ಬರ್ತೀನಿ. ಅದೇ ನಿಮ್ಗೆ ಹತ್ರ ಅಲ್ವಾ, ಬರ್ತೀರಾ ಪಕ್ಕ ನೈಬರ್ ಡಿಸ್ಟಿಕ್. ಸೊ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಿ ಕರ್ಕೊಂಬರೋಣ ಬಿಡಿ, ಫುಲ್ ತೋರಿಸೋಣ ಎಲ್ಲ ನಮ್ಮ ಡಿಸ್ಟಿಕ್ನ. ನೆಕ್ಸ್ಟ್ ಯಾವಾಗ ಬರ್ತಿರೋ ಗೊತ್ತಿಲ್ಲ. ಮುಗಿಸ್ಕೊಂಡು ನಾವು ಇವಾಗ ಕಾರ್ ಎಕ್ತಾ ಇದ್ದೀರಿ. ಸೊ ಇವಾಗ ಇನ್ನು ಎಷ್ಟೊತ್ತಿಗೆ ಹೋಗ್ಬೋದು ಬ್ಯಾಂಗ್ಳೂರಿಗೆ? ನೋ ಕಮೆಂಟ್ಸ್, ಗೊತ್ತಿಲ್ಲ. ಯಾಕಂದರೆ ಇಟ್ ಡಿಪೆಂಡ್ಸ್ ಆನ್ ಡ್ರೈವರ್. ಅವ್ರು ಎಷ್ಟು ಜಲ್ದಿ ಹೋಗ್ತಾರೋ ಅಷ್ಟು ಜಲ್ದಿ ಹೋಗ್ಬೇಕು ಅಷ್ಟೇ. ಅವ್ರು ಏನನ್ನೂ ಕರೆಕ್ಟಾಗಿ ಹೇಳ್ತಾ ಇಲ್ಲ. ಸೊ ವಿ ಲಾಸ್ಟ್ ಅವರ್ ಹೋಮ್. ಯಾಕಂದರೆ ಒಂದು ಸತಿ ಯಾಮಾರ್ಬಿಟ್ಟಿದ್ದೀರಿ. 2 o'clock ಅಂದ್ಬಿಟ್ಟು 4:30 ಬೆಳಿಗ್ಗೆಗೆ ರೀಚ್ ಆಗಿದ್ದೀರಿ. ಅದಕ್ಕೆ ಸೊ ಮನೆಗೆ ಬರೋಷ್ಟೊತ್ತಿಗೆ 1:30 ನೈಟ್ ಆಗಿಬಿಟ್ಟಿತ್ತು. ಸೊ ಎಲ್ಲರೂ ಸೇಫಾಗಿ ಹೋಗಿದ್ದಾರೆ. ಆಮೇಲೆ ನಾನು ಸೇಫಾಗಿ ಡ್ರಾಪ್ ಮಾಡಿದ್ರು. ಮತ್ತು ಲಾಂಗ್ ಜರ್ನಿನೇ. ಸೊ ಮತ್ತೆ ಯಾವಾಗ ಸಿಗ್ತಿರೋ ಗೊತ್ತಿಲ್ಲ. ಮತ್ತು ಯಾವಾಗ ಹೋಗ್ತಾ ಚಿತ್ರದುರ್ಗಗೆ ಮತ್ತು ದಾವಣಗೆರೆಗೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.